ನಮ್ಮ ಸುತ್ತಮುತ್ತ ಇರೋರು ನಾವೇನಾದರೂ ಅನ್ಕೋತೀವಿ ಅಂತ ಅವ್ರ ಜೀವನ ಮಾಡ್ತಿರ್ತಾರೆ. ನಾವು ನಮ್ಮ ಸುತ್ತಮುತ್ತ ಇರೋರು ನೋಡಿದರೆ ಏನು ಅನ್ಕೋತಾರೆ ಅಂತ ಜೀವನ ಮಾಡ್ತಿರ್ತೀವಿ. ಇದೆಲ್ಲದರ ನಡುವೆ ನಾವು ನಮ್ಮ ಜೀವನನೇ ಬಾಳ್ತಾ ಇದ್ದೀವ ಅನ್ನೋ ಒಂದು ಪ್ರಶ್ನೆ, ನಾವು ಯಾರು ಏನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಗೊಂದಲ, ಇವ್ರುಗಳ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಬೇಕು ಗುರು ಅನ್ನೋ ಒಂದು ಕೋಪ, ಈ ವಿಚಾರಗಳು ನಮ್ಗಳ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಆ್ಯಂಡ್ ಇಲ್ಲಿ ಸಿದ್ಧಾರ್ಥ್ಗೂ ಕೂಡ ಅದೇ ಚಿಂತೆ. ತನ್ನಲ್ಲಿ ಎಷ್ಟೋ ಪ್ರಶ್ನೆಗಳಿವೆ, ಆದರೆ ಉತ್ತರ ಸಿಕ್ಕಿಲ್ಲ. ಅದನ್ನು ಹುಡುಕೋ ಪ್ರಯತ್ನನೂ ಧೈರ್ಯನೂ ಇವನು ಮಾಡ್ತಿಲ್ಲ. ಹಾಗೆ ತಾನು ಯಾರು, ತನಗೆ ಏನು ಬೇಕು ಅನ್ನೋದನ್ನು ಹುಡುಕೊಂಡು ತನ್ನ ಪ್ರಶ್ನೆಗಳನ್ನು ಬ್ಯಾಗಲ್ಲಿ ಹಾಕ್ಕೊಂಡು ಜರ್ನಿ ಶುರು ಮಾಡ್ತಾನೆ. ಆ್ಯಂಡ್ ಅಲ್ಲಿಂದ ಏನೇನಾಯಿತು ಅನ್ನೋದೇ ನೋಡಿದವರು ಏನಂತಾರೆ. ಡೈರೆಕ್ಟೆಡ್ ಬೈ ಕುಲ್ದೀಪ್ ಕರಿಯಪ್ಪ, ಸ್ಟಾರಿಂಗ್ ನವೀನ್ ಶಂಕರ್ ಇನ್ ಲೀಡ್ ರೋಲ್. ನೋಡಿದ್ದಾಯಿತು ಸಿನಿಮಾನ. ಬನ್ನಿ, ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅನ್ನೋದನ್ನು ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಸ್, ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಈಗ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಬರವಣಿಗೆ. ಕುಲ್ದೀಪ್ ಅವರ ಬರವಣಿಗೆ ಏನಿದೆ ಇಲ್ಲಿ ಸಿದ್ಧಾರ್ಥ್ ಜೊತೆಗೆ ನಮ್ಮನ್ನು ಸೇರಿಸಿ ಟ್ರಾವೆಲ್ ಮಾಡಿಸುತ್ತೆ. ಎಪಿಸೋಡ್ಗಳಲ್ಲಿ ಬರ್ಕೊಂಡಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ನರೇಷನ್ ಆಗಿರ್ಬೋದು, ಬರವಣಿಗೆಗೆ ಇಲ್ಲಿ ಕೊಟ್ಟಿರೋ ಮಹತ್ವ ಆಗಿರ್ಬೋದು, ಪಾತ್ರಗಳನ್ನು ಬರೆದಿರೋದು, ಅವುಗಳ ಪರ್ಫಾರ್ಮೆನ್ಸ್ನ ಬರೆದಿರೋದು ಜಸ್ಟ್ ಬ್ರಿಲಿಯಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಟೂ ಪರ್ಸ್ನಲ್ ಅನ್ನೋ ಫೀಲ್ ಆಯಿತು. ನಾನು ಹೆವಿ ಕನೆಕ್ಟ್ ಆದೆ ಸಿನಿಮಾಗೆ. ಯಾಕೆ ಅಂತ ಚಿಕ್ಕದಾಗಿ ಹೇಳಿಬಿಡ್ತೀನಿ. ನಾನು ಸೋಲೋ ಟ್ರಿಪ್ಗೆ ಹೋಗಿ ಜನವರಿ 31ಕ್ಕೆ 1 ವರ್ಷ ಆಯಿತು. ಆ್ಯಂಡ್ ಅವತ್ತೇ ಈ ಸಿನಿಮಾನ ನೋಡಿದ್ದು. ಕೋಇನ್ಸಿಡೆನ್ಸ್ ಏನಪ್ಪ ಅಂತಂದರೆ, ನಾನು ಹೋಗಿದ್ದು ಗೋಕರ್ಣಗೆ, ಸ್ಟೇ ಆಗಿದ್ದು ಕೂಡ ಅದೇ ಜಾಗದಲ್ಲೇ, ಬೀಚ್ ಮುಂದೆನೇ. ಆ ಸೋಲೋ ಟ್ರಿಪ್ಪಲ್ಲಿ ನನಗೆ ಸಿಕ್ಕ ಕೆಲವು ಉತ್ತರಗಳು ನನ್ನಲ್ಲಿದ್ದ ಒಂದು ಭಯ ಹೋಯಿತು. ಆ್ಯಂಡ್ ಅಲ್ಲಿ ಸ್ಟ್ರೇಂಜರ್ಸ್ನ ಮೀಟ್ ಮಾಡಿದ್ದು, ಅವ್ರ ಜೊತೆ ಮಾತುಕತೆ ಹಂಚ್ಕೊಂಡಂತಹ ವಿಚಾರಗಳು ಆಮೇಲೆ ಪತ್ತೆನೇ ಇಲ್ಲ. ನೋ ಕಾಂಟ್ಯಾಕ್ಟ್, ಲಿಟ್ರಲಿ. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ, ನಂದು ಕೂಡ ಅವ್ರಿಗೆ ಗೊತ್ತಿಲ್ಲ. ಕ್ರೇಜಿ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಮೆಮೊರೀಸ್ಗಳು ಕೂಡ ಚೆನ್ನಾಗಿ ಕ್ರಿಯೇಟ್ ಆಗಿದ್ವು. ಇದಕ್ಕೆ ಅನಿಸುತ್ತೆ ನನಗೆ ಈ ಸಿನಿಮಾ ತುಂಬ ಪರ್ಸ್ನಲ್ ಅಂತ ಅನ್ನಿಸ್ಬಿಡ್ತು. ನೀವೇನಾದರೂ ಸೋಲೋ ಟ್ರಿಪ್ ಮಾಡಿದರೆ, ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ಐ ರೆಕಮೆಂಡ್ ಯು ಟು ವಾಚ್ ದಿಸ್ ಫಿಲ್ಮ್. ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಸಿದ್ಧಾರ್ಥ್ ಜರ್ನಿ ನಿಮ್ಮನ್ನು ಮತ್ತೆ ಟ್ರಾವೆಲ್ ಮಾಡಿಸಿದ ಫೀಲ್ ಕೊಡುತ್ತೆ. ಸಿನಿಮಾ ಮುಗಿದ್ಮೇಲೆ ಎಲ್ಲೋ ನನಗೆ ಇದು ಕುಲ್ದೀಪ್ ಅವರ ಮನಸ್ಸಲ್ಲಿ ಇದ್ದಂತಹ ಸ್ಟೋರಿ ಅಂತ ಅನ್ನಿಸ್ತು. ಅಂದರೆ ಅದು ರಿಯಲ್ ಅಂತ ಹೇಳ್ತಿಲ್ಲ, ಜಸ್ಟ್ ಅದು ಕಾಣಿಸುತ್ತೆ. ಎಷ್ಟೊಂದು ಕಡೆ ಡೈರೆಕ್ಟರ್ ಡೈರೆಕ್ಟಾಗಿ ಆಡಿಯನ್ಸ್ ಹತ್ರ ಮಾತಾಡಿದ ಹಾಗೆ ಅನ್ನಿಸ್ತು. ಸ್ಪೆಷಲಿ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಟೈಮಲ್ಲಿ ಸಮಾಜದ ಬಗ್ಗೆ ಅಲ್ಲಲ್ಲಿ ಹೇಳುವಾಗ ಆ್ಯಂಡ್ ದಿ ಎಂಡ್ ಆಫ್ ದ ಫಿಲ್ಮ್, ಅದಿನ್ನೂ ನನ್ನ ಕಿವಿಲೇ ಇದೆ. ಸಿದ್ಧಾರ್ಥ್ ಕ್ಯಾರೆಕ್ಟರ್ ಹೇಳಿದ ಮಾತುಗಳು ಸಮ್ವೇರ್ ನನಗೆ ಕುಲ್ದೀಪ್ ಅವರು ಡೈರೆಕ್ಟಾಗಿ ಹೇಳಿದ ಹಾಗೆ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸ್, ನವೀನ್ ಶಂಕರ್ ಅವರ ಸಿನಿಮಾ ಅಂತಂದ ಮೇಲೆ ಅವರ ಪಾತ್ರಕ್ಕೆ ಅವರು ಹಾಕೋ ಎಫರ್ಟ್ಸ್, ಅದರಿಂದ ಅವರು ಹೊರಗೆ ತೆಗೆಯುವಂತಹ ಔಟ್ಪುಟ್, ಇದೆಲ್ಲದರ ಮೇಲೂ ಒಂದು ಸಣ್ಣ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಆ್ಯಂಡ್ ನಂಬಿಕೆ ಕೂಡ ಇರುತ್ತೆ. ಆ್ಯಂಡ್ ಈ ಸಲ ಅದನ್ನು ಮೀರಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಎಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅವರ ಪರ್ಫಾರ್ಮೆನ್ಸ್ ಅಂದರೆ, ಅವರ ಟ್ರಾನ್ಸ್ಫಾರ್ಮೇಷನ್, ಅವರ ಡೆಡಿಕೇಶನ್, ಆ ಎಕ್ಸ್ಪ್ರೆಷನ್ಗಳು, ಒನ್ ಟೇಕ್ ಶಾರ್ಟ್ಸ್ಗಳಿವೆ ಸಿನಿಮಾದಲ್ಲಿ, ಅವು ಹೈಲೈಟ್ ಗೊತ್ತೇ ಆಗಲ್ಲ, ಅಷ್ಟು ಸ್ಮೂತಾಗಿವೆ. ಮೇ ಬಿ ಇನ್ವಿಸಿಬಲ್ ಕಟ್ ಏನಾದರೂ ಯೂಸ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ, ಬಟ್ ಸ್ಟಿಲ್ ಅದೇ ಡೌಟಲ್ಲಿ ಇದ್ದೀನಿ ನಾನು. ಅಷ್ಟು ಕಾನ್ಸಂಟ್ರೇಟ್ ಮಾಡಲಿಲ್ಲ, ಬಿಕಾಸ್ ಆ ಕ್ಯಾರೆಕ್ಟರ್ಗಳ ಪರ್ಫಾರ್ಮೆನ್ಸ್, ಅವ್ರ ಡೈಲಾಗ್ಗಳು, ಅದರ ಕಡೆನೇ ಗಮನ ಕೊಟ್ಟಿದ್ದೆ ನಾನು. ನವೀನ್ ಶಂಕರ್ ಅವರ ಪರ್ಫಾರ್ಮೆನ್ಸೇ ಒಂದು ಮೇನ್ USP ಈ ಸಿನಿಮಾಗೆ. ಆ್ಯಂಡ್ ಅವರ ಮುಂದಿನ ಸಿನಿಮಾಗಳಿಗೂ ಆಗಲಿ ಅಂತ ಕೇಳ್ಕೊತೀನಿ. ಇನ್ನು ಮಲ್ಲಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಆ ಹುಡುಗ, ನಮ್ಮ ಮುಖದಲ್ಲಿ ಒಂದು ನಗು ತರಿಸೋ ಪಾತ್ರ. ಅದು ಎಷ್ಟು ಚಂದ ಪರ್ಫಾರ್ಮ್ ಮಾಡಿದಾನಂತಂದರೆ, ಆ ಹುಡುಗ ಈ ಸಿನಿಮಾಗೆ ಅಂತಲೇ ಕಾಸ್ಟ್ ಮಾಡಿದ್ದು ಅಥವಾ ಶೂಟ್ ಮಾಡುವಾಗ ಅವ್ನು ಸಿಕ್ಕ ಅಂತ ಅವನನ್ನು ಕರ್ಕೊಂಡ್ರೋ ಗೊತ್ತಿಲ್ಲ, ಅಷ್ಟು ಒಳ್ಳೆಯ ಟ್ಯಾಲೆಂಟ್ ಇದೆ ಅವನಲ್ಲಿ. ಇನ್ನು ಅಪೂರ್ವ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ಅವರು ಇನ್ನಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೋಬೇಕು ಅಂತ ಹೇಳ್ತೀನಿ. ಮತ್ತು ಪದ್ಮಾವತಿ ರಾವ್ ಕನ್ನಡಕ್ಕೆ ತುಂಬ ಗ್ಯಾಪ್ ಆದಮೇಲೆ ಬಂದಿದ್ದಾರೆ. ಆ್ಯಂಡ್ ಲಿಟ್ರಲಿ ಹೇಳ್ತೀನಲ್ಲ, ಸಿನಿಮಾದ ಕೊನೆಯ ಒಂದು 20-25 ನಿಮಿಷದಲ್ಲಿ ನವೀನ್ ಶಂಕರ್ ಅವರು ಮತ್ತು ಇವರು ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಮೂಲಕನೇ ಕಟ್ಟು ಹಾಕಿ ಕೂರಿಸಿದ್ರು ನನ್ನ. ನಿಜವಾಗ್ಲೂ ಗ್ರೇಟ್ ಪರ್ಫಾರ್ಮೆನ್ಸ್. ಅವ್ರು ಪರ್ಫಾರ್ಮ್ ಮಾಡ್ತಿರುವಾಗ ಅವ್ರು ಹೇಳ್ತಿದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಬೋದು, ಅಷ್ಟು ಕನ್ವಿನ್ಸಿಂಗ್ ಆಗಿತ್ತು. ಇನ್ನು ಬೇರೆ ಆರ್ಟಿಸ್ಟ್ಗಳಿಗೆ ಸ್ಕ್ರೀನ್ ಟೈಮ್ ಕಮ್ಮಿ ಇದ್ರೂ ಅವ್ರು ಇದ್ದಿದ್ದು ಸೀನ್ಸ್ಗೆ ಒಂದು ಡೆಪ್ತ್ ಅನ್ನೋದನ್ನು ಆ್ಯಡ್ ಮಾಡಿದೆ ಅವರ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇಬೇಕು. ಏನು ಶಾರ್ಟ್ಸ್ ಅವು, ಲಿಟ್ರಲಿ ಫ್ರೇಮ್ಸ್ ಹಾಕಿ ಇಡ್ಕೋಬೋದು ಮನೇಲಿ. ಸಿನಿಮಾ OTTಲಿ ಬಂದ ಮೇಲೆ ನಮ್ಮ ಕನ್ನಡದ ಮೀಮ್ ಕ್ರಿಯೇಟರ್ಗಳ ಎಡಿಟ್ಸ್ಗಳನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೇಚರ್ನ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಜಾಸ್ತಿ ವೈಡ್ ಶಾರ್ಟ್ಸ್ ಇವೆ. ಹಾಗೆ ಕಲರ್ ಗ್ರೇಡಿಂಗ್ ಇಷ್ಟ ಆಯಿತು. ಪ್ಲೇಸ್ ಆ್ಯಂಡ್ ಟೈಮ್ಗೆ ತಕ್ಕಂತೆ ನೀಟಾಗಿ ಬ್ಲೆಂಡ್ ಆಗಿದ್ವು ಅಂತ ಹೇಳ್ತೀನಿ. ಇನ್ನು ಹಾಡುಗಳು, ನನಗೆ ಯೂಶ್ವಲಿ ಸಾಂಗ್ಸ್ ತೊಂದರೆ ಕೊಡುತ್ತೆ ಸಿನಿಮಾ ನೋಡುವಾಗ, ಬಟ್ ಇಲ್ಲಿ ಅದಾಗಲಿಲ್ಲ.
ಸಾಂಗ್ಸ್ ಪ್ಲೇಸ್ಮೆಂಟ್ಗೆ ಒಂದು ಅರ್ಥ ಇದೆ ಆ್ಯಂಡ್ ಆ ಹಾಡುಗಳು ಕೂಡ ತುಂಬ ಚೆನ್ನಾಗಿವೆ. ಮಲಗಿರು ಕಂದ ತುಂಬ ಇಷ್ಟ ಆಯಿತು ನನಗೆ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದು ಅಷ್ಟೊಂದೇನಿಲ್ಲ, ಬಟ್ ಈ ಬೀಪ್ಗಳು ಸ್ವಲ್ಪ ಜಾಸ್ತಿ ಆಗೋದು. ಅಂದರೆ ಆ ಪದಗಳನ್ನು ಯೂಸ್ ಮಾಡಿದ್ದು ತಪ್ಪು, ಅದು ಕಷ್ಟ ಅಂತ ಅನ್ನಿಸ್ತು ಅಂತ ಹೇಳ್ತಿಲ್ಲ, ಅದನ್ನು ಮ್ಯೂಟ್ ಮಾಡಿದ್ದು ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಯಾಕಂದರೆ ಆ ಕ್ಯಾರೆಕ್ಟರ್ ಫ್ರಸ್ಟ್ರೇಷನ್ನ ಫೀಲ್ ಮಾಡೋದ್ರಲ್ಲಿ ಅದು ಎಕ್ಸ್ಪೀರಿಯನ್ಸ್ನ ಹಾಳು ಮಾಡ್ತು. ಅವುಗಳನ್ನು ಹಾಗೆ ಇಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಒಂದು ಫ್ಲೋ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬಂದಾಗ ಎಲ್ಲೋ ಬೀಪ್ಗಳು ತುಂಬ ತೊಂದರೆ ಕೊಡ್ತು ಅಂತ ಅನ್ನಿಸ್ತು. ಸಿನಿಮಾದ ಎಂಡಿಂಗ್ ಅಷ್ಟೊಂದು ಕನ್ವಿನ್ಸಿಂಗ್ ಅನ್ನಿಸ್ಲಿಲ್ಲ. ಅದೇನಂತ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಬಟ್ ಆ ಪಾತ್ರವನ್ನು ಮತ್ತೆ ತಂದಿದ್ದು ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಹಾಗೆ ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಓವರಾಲ್ ಆಗಿ ನನ್ನ ಪ್ರಕಾರ ಇದು ತುಂಬ ಒಳ್ಳೆಯ ಸಿನಿಮಾ. ಪರ್ಸ್ನಲ್ ಆಗಿ ರಿಲೇಟ್ ಮಾಡ್ಕೊಳ್ಳೋ ವಿಚಾರಗಳಿದ್ರೆ ಸಿನಿಮಾ ತುಂಬ ಹಿಡಿಸುತ್ತೆ, ಇಲ್ಲ ಅಂದರೆ ಕಷ್ಟ. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕನ್ನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.